ಇವತ್ತಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ನಮ್ಮನ್ನು ನಾವು ಸಮಾಜದ ಮುಂದೆ ಹೇಗೆ ತೋರಿಸ್ಕೋಬೇಕು ಅಂತ ಅನ್ನೋದು ನಮ್ಮ ಕೈಯಲ್ಲೇ ಇರುತ್ತೆ. ವಿ ಹ್ಯಾವ್ ಸೆನ್ಸ್ ಆಫ್ ಆಥರ್ಶಿಪ್ ಓವರ್ ಹೌ ವಿ ಪ್ರೆಸೆಂಟ್ ಅವರ್ ಸೆಲ್ಫ್ ಟು ದ ವರ್ಲ್ಡ್. ನಮ್ಮ ವಾಟ್ಸಪ್ DP, ಸ್ಟೇಟಸ್, ಇನ್ಸ್ಟಾಗ್ರಾಮ್ ಫೀಡ್, ಸ್ಟೋರೀಸ್ ಹೀಗೆ ಹಲವಾರು ಕಡೆ ನಾವು ಸುಮ್ಮನೆ ಏನನ್ನು ಅಪ್ಲೋಡ್ ಮಾಡೋದಿಲ್ಲ, ಸುಮ್ಮನೆ ಏನನ್ನು ಇಡೋದಿಲ್ಲ, ಯೋಚನೆ ಮಾಡೇ ಇಡ್ತೀವಿ. ಎಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡೇ ಇಡ್ತೀವಿ. ಯಾವುದೋ ನಮ್ಮ ಬಗ್ಗೆನೇ ಆಗದೇ ಇರೋ ವಿಷಯಗಳನ್ನು ನಾವು ಯಾವತ್ತೂ ಅಪ್ಲೋಡ್ ಮಾಡೋದೇ ಇಲ್ಲ. ಇದೊಂಥರ ನಮ್ಮ ಬಗ್ಗೆ ನಾವೇ PR ಮಾಡ್ಕೊಳ್ತಾರೆ ಇರುತ್ತೆ. ಕೇವಲ ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ನಾವೇನನ್ನು ಶೇರ್ ಮಾಡಲ್ಲ, ಅಪ್ಲೋಡ್ ಮಾಡಲ್ಲ. ಅಲ್ಲಿ ನಾವು ಶೇರ್ ಮಾಡಿದ್ದನ್ನು ಅಥವಾ ಅಪ್ಲೋಡ್ ಮಾಡಿದ್ದನ್ನು ನೋಡ್ಲಿಕ್ಕೆ ಜನ ಇದ್ದಾರೆ ಅಂತ ಹೇಳಿ ನಾವೇನಾದರೂ ಪೋಸ್ಟ್ ಮಾಡೋದು. ಜನರಲಿ ನಾವು ನಮ್ಮ ಕಾಮ್, ಹ್ಯಾಪಿ, ಸ್ಮೈಲಿಂಗ್ ಸೈಡ್ನ ಮಾತ್ರ ಇಂಟರ್ನೆಟ್ಟಲ್ಲಿ ಹಾಕ್ತೀವಿ. ಯಾಕಂದರೆ ಜನ ಅದನ್ನು ನೋಡಲಿ ಅಂತ, ಎಸ್ಪೆಷಲಿ ಯಾರು ನಮಗೆ ಪರಿಚಯ ಇದ್ದಾರೋ ಅವ್ರು ನೋಡಲಿ ಅಂತ. ಆದರೆ ಕಾಲ ಕಳೆದು ಹೋದಾಗೆ ಎಲ್ಲ ಚೇಂಜ್ ಆಗ್ತಾ ಇದೆ. ಇಂಟರ್ನೆಟ್ನಲ್ಲಿರೋ ಪ್ರತಿ ಪೋಸ್ಟ್ನ ಅಥೆಂಟಿಸಿಟಿ ಮೇಲೆ ನಮಗೆ ಪ್ರಶ್ನೆಗಳು ಮೂಡ್ತಾ ಇದೆ. ಈಗ ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಪೋಸ್ಟ್ ಮಾಡ್ತಾನೆ ಅಂತ ಅಂದರೆ ಆ ಪೋಸ್ಟ್ ಮೇಲೆ ನಮಗೆ ನಂಬಿಕೆ ಬರೋದಿಲ್ಲ, ಫೇಕ್ ಆಗಿರ್ಬೋದಾ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಪೋಸ್ಟ್ ಮಾಡಿರೋ ಆ ವ್ಯಕ್ತಿಯ ಐಡೆಂಟಿಟಿ ಏನಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಅದ್ರ ಮೇಲೂ ಕೂಡ ನಂಬಿಕೆ ಬರೋದಿಲ್ಲ ಬೇಗ. ಇಂಟರ್ನೆಟ್ನಲ್ಲಿ ನಾನು ಅಥವಾ ಬೇರೆ ವ್ಯಕ್ತಿ ತನ್ನ ಬಗ್ಗೆ ಕ್ರಿಯೇಟ್ ಮಾಡ್ಕೊಂಡಿರೋ ಐಡೆಂಟಿಟಿ, ವ್ಯಕ್ತಿತ್ವ ಸುಳ್ಳಾಗಿರ್ಬೋದಾ? ಸುಳ್ಳು ಅನ್ನೋದಾದರೆ ನಿಜ ಯಾವುದು? ನಮ್ಮ ನಿಜವಾದ ವ್ಯಕ್ತಿತ್ವ ಯಾವುದು? ನಮ್ಮ ಅಪ್ಪ ಅಮ್ಮನ ಮುಂದೆ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೋ ಅದೇ ನಿಜಾನಾ? ಅಥವಾ ನಮ್ಮ ಗೆಳೆಯರ ಜೊತೆ ನಾವು ಯಾವ ರೀತಿ ವ್ಯಕ್ತಿತ್ವದಿಂದ ನೋಡ್ಕೋತೀವೋ ಅದು ನಿಜಾನಾ? ಅಥವಾ ನಾವು ಪ್ರೀತಿಸೋ ವ್ಯಕ್ತಿಗಳ ಮುಂದೆ ನಾವು ತೋರಿಸ್ಕೊಳ್ಳೋ ರೀತಿ, ನಮ್ಮನ್ನು ನಾವು ಪ್ರೆಸೆಂಟ್ ಮಾಡೋ ರೀತಿ ಇದು ನಿಜಾನಾ? ಹೂ ಆಮ್ ಐ? ವಾಟ್ಸ್ ಮೈ ಟ್ರೂ ಆ್ಯಂಡ್ ರಿಯಲ್ ಐಡೆಂಟಿಟಿ? ನೀನು ಯಾರು ಅಂಥ ಬೇರೆ ಯಾರಾದರೂ ನಮಗೆ ಪ್ರಶ್ನೆ ಕೇಳಿದ್ರೆ ನಾವು ನಮ್ಮ ಹೆಸರು ಹೇಳ್ತೀವಿ. ಬಹುತೇಕ ಎಲ್ಲ ಕಡೆ ನಮ್ಮ ಹೆಸರೇ ಸಾಕಾಗಿರುತ್ತೆ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ. ಆದರೆ ಈ ಪ್ರಶ್ನೆನ ನಾವು ನಮಗೆ ಕೇಳ್ಕೊಂಡಾಗ, ಈ ಪ್ರಶ್ನೆಗೊಂದು ಜೆನ್ಯೂನ್ ಆನ್ಸರ್ನ ನಾವು ನಮ್ಮ ಒಳಗೆ ಹುಡುಕ್ತಾ ಹೋದಾಗ ನಮ್ಮ ಮನಸ್ಸು ಒಂಥರ ಕನ್ಫ್ಯೂಸ್ ಆಗುತ್ತೆ. ನಮ್ಮ ಮನಸ್ಸು ಹೂ ಆಮ್ ಐ ಅನ್ನೋ ಪ್ರಶ್ನೆಗೆ ಉತ್ತರ ಹುಟ್ಟಬೇಕಾದ್ರೆ ಅದಕ್ಕೆ ಹೆಸರು ಮಾತ್ರ ಸಾಕಾಗೋದಿಲ್ಲ, ಅದಕ್ಕಿಂತ ಬಲವಾಗಿರೋ ಒಂದು ಆನ್ಸರ್ ಬೇಕಾಗಿರುತ್ತೆ. ಅದಕ್ಕೆ ನಮ್ಮ ಇರುವಿಕೆ ಅರ್ಥ ಬೇಕಾಗಿರುತ್ತೆ. ನಾವು ಯಾರೋ ಅನ್ನೋ ಪ್ರಶ್ನೆ ಹಿಂದೆ ನಾವು ಯಾಕೆ ಅನ್ನೋ ಪ್ರಶ್ನೆ ಇರುತ್ತೆ. ಸಾಧಾರಣವಾಗಿ ನಮಗನ್ಸುತ್ತೆ ನಾವು ಏನನ್ನು ಯೋಚನೆ ಮಾಡ್ತೀವೋ, ನಮ್ಮ ಮೇಲೆ ನಮಗೆ ಯಾವ ರೀತಿ ಒಪಿನಿಯನ್ಸ್ ಇದೆಯೋ ಅದೇ ನಾವು ಅಂತ. ಆದರೆ ಸ್ವಲ್ಪ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ ನಾವು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತೇವೋ, ಏನು ಒಪಿನಿಯನ್ಸ್ ಇಟ್ಕೊಂಡಿರ್ತೇವೋ ಅದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಅಂದರೆ ಬೇರೆಯವರು ಯಾವ ದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೋ ಅದ್ರ ಪ್ರಕಾರ ನಾವು ನಮ್ಮನ್ನು ನೋಡ್ತಿರ್ತೀವಿ. ಅದ್ರ ಪ್ರಕಾರನೇ ನಾವು ನಮ್ಮ ಬಗ್ಗೆ ಒಪಿನಿಯನ್ಸ್ನ ಬಿಲ್ಡ್ ಮಾಡ್ಕೋತಿರ್ತೀವಿ. ಒಂಥರ ನಮಗೆ ಕಣ್ಣಿದ್ರೂ ಸಹ ನಾವು ನಮ್ಮ ಬಗ್ಗೆ ಒಂದು ನಿಲುವಿಗೆ ಬರೋಕ್ಕೆ ಮತ್ತೊಬ್ಬ ವ್ಯಕ್ತಿಯ ಜಡ್ಜ್ಮೆಂಟ್ ಬೇಕಾಗಿರುತ್ತೆ. ಇದರರ್ಥ ನಾನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀನೋ ಅದು ನಾನಲ್ಲ, ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೋ ಅದು ಸಹ ನಾನಲ್ಲ. ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಲ್ಲ ಅದು ನಾನು. ಐ ಆಮ್ ನಾಟ್ ಹೂ ಐ ಥಿಂಕ್ ಐ ಆಮ್. ಐ ಆಮ್ ನಾಟ್ ಹೂ ಯು ಥಿಂಕ್ ಐ ಆಮ್. ಐ ಆಮ್ ಹೂ ಐ ಥಿಂಕ್ ಯು ಥಿಂಕ್ ಐ ಆಮ್. ನಾವು ಯಾಕೆ ನಮ್ಮ ವಾಟ್ಸಪ್ ಸ್ಟೇಟಸ್ನ ಪದೇ ನೋಡ್ತಾ ಇರ್ತೀವಿ? ನಾವು ಜಸ್ಟ್ ನೋಡಲ್ಲ, ಜೊತೆಗೆ ಯಾರ್ಯಾರು ಸ್ಟೇಟಸ್ ನೋಡಿದ್ರು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ. ಯಾರಾದರೂ ಪರ್ಟಿಕ್ಯುಲರ್ ಆಗಿರೋ ವ್ಯಕ್ತಿ ನಮ್ಮ ಸ್ಟೇಟಸ್ನ ನೋಡಿದ್ರು ಅಂತ ಅಂದರೆ ನಾವು ಮತ್ತೆ ಆ ವ್ಯಕ್ತಿ ನಮ್ಮ ಸ್ಟೇಟಸ್ನ ಹೇಗೆ ನೋಡಿರ್ಬೋದು, ಯಾವ ಭಾವನೆ ಹಾಗೂ ಯಾವ ದೃಷ್ಟಿಕೋನದಲ್ಲಿ ನೋಡಿರ್ಬೋದು, ಈ ಸ್ಟೇಟಸ್ನ ನೋಡ್ತಾ ಆ ವ್ಯಕ್ತಿ ನಮ್ಮ ಮೇಲೆ ಯಾವ ರೀತಿಯಾದ ಒಂದು ಪರ್ಸೆಪ್ಷನ್ಸ್ ಮತ್ತು ಒಪಿನಿಯನ್ಸ್ನ ಬಿಲ್ಡ್ ಮಾಡ್ಕೊಂಡಿರ್ಬೋದು. ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಆ ವ್ಯಕ್ತಿಯ ಒಂದು ದೃಷ್ಟಿಕೋನದಿಂದ ನಮ್ಮ ಸ್ಟೇಟಸ್ನ ನಾವು ಮತ್ತೆ ನೋಡ್ತೀವಿ. ನಮಗೆ ಶ್ಯೂರ್ ಆಗಂತೂ ಇರೋದಿಲ್ಲ ಆ ವ್ಯಕ್ತಿ ನಮ್ಮ ಸ್ಟೇಟಸ್ನ ನೋಡಿದಾನೋ ಇಲ್ವೋ ಅಂತ. ಆದರೂ ಸಹ ನಾವು ನಮ್ಮ ಮನಸ್ಸಿನಲ್ಲಿ ಆತನ ಬಗ್ಗೆ ಒಂದು ಮೆಂಟಲ್ ಮಾಡೆಲ್ ಪರ್ಸೆಪ್ಷನ್ನ ಬಿಲ್ಡ್ ಮಾಡ್ತೀವಿ. ಆ ಪರ್ಸೆಪ್ಷನ್ನ ಮೂಲಕ ನಮ್ಮನ್ನು ನಾವು ನೋಡ್ಕೋತೀವಿ. ಆ ಪರ್ಸೆಪ್ಷನ್ನ ಮೂಲಕ ನಮ್ಮ ಮೇಲೆ ನಾವು ಒಪಿನಿಯನ್ಸ್ನ ಬಿಲ್ಡ್ ಮಾಡ್ತೀವಿ. ಇದು ಬರೀ ಆನ್ಲೈನ್ ಮತ್ತು ಇಂಟರ್ನೆಟ್ಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲೂ ನಾವು ಹೀಗೆ ಇರ್ತೀವಿ. ಇದೇ ರೀತಿ ನಮ್ಮನ್ನು ನಾವು ಡಿಫೈನ್ ಮಾಡ್ಕೋತೀವಿ. ವಿ ಪ್ಲೇ ದ ರೋಲ್ ಆಫ್ ವಾಟ್ ಅದರ್ ಪೀಪಲ್ ಥಿಂಕ್ ಆಫ್ ಅಸ್. ಅದಕ್ಕೆ ನಾವು ನಮ್ಮ ಅಪ್ಪ ಅಮ್ಮನ ಮುಂದೆನೇ ಒಂದು ಬೇರೆ ವ್ಯಕ್ತಿ ಆಗಿರ್ತೀವಿ, ಅಣ್ಣ ತಮ್ಮಂದ್ರ ಮುಂದೆನೇ ಬೇರೆ ವ್ಯಕ್ತಿ, ಪ್ರೇಯಸಿಯ ಮುಂದೆ ಬೇರೆ ವ್ಯಕ್ತಿ, ಹಾಗೆ ಇಂಟರ್ನೆಟ್ನಲ್ಲೂ ಸಹ ಬೇರೆ ವ್ಯಕ್ತಿ ಆಗಿರ್ತೀವಿ. ವಿ ಅಡ್ಜಸ್ಟ್ ಅವರ್ ಸೆನ್ಸ್ ಆಫ್ ಸೆಲ್ಫ್ ಡಿಪೆಂಡಿಂಗ್ ಅಪಾನ್ ಹೂ ವಿ ಆರ್ ವಿತ್. ಐಡೆಂಟಿಟಿ ಕಾನ್ಸ್ಟೆಂಟ್ ಆ್ಯಕ್ಟ್ ಆಫ್ ಇಂಪ್ರೂವೈಸೇಷನ್. ನಾವು ಯಾವಾಗಲೂ ಇದೇ ಥರ ಬೇರೆ ವ್ಯಕ್ತಿ ನಮ್ಮನ್ನು ಹೇಗೆ ನೋಡ್ತಿದ್ದಾನೆ ಅನ್ನೋ ಪರ್ಸ್ಪೆಕ್ಟಿವ್ನಿಂದ ನಮ್ಮ ಒಳಗಿರೋ ನಮ್ಮ ಸೆಲ್ಫ್ನ, ನಮ್ಮ ವ್ಯಕ್ತಿತ್ವನ, ನಮ್ಮತನನ ಐಡೆಂಟಿಫೈ ಮಾಡ್ತಾ ಇರ್ತೀವಿ. ಸಬ್ಜೆಕ್ಟಿವ್ ರಿಯಾಲಿಟಿ ಈಸ್ ನಾಟ್ ಫಾರ್ ಸೇಮ್. ಬೇರೆಯವರು ನಮ್ಮ ಬಗ್ಗೆ ಎಕ್ಸಾಕ್ಟ್ಲಿ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದು ಒಂಥರ ಕಷ್ಟದ ಕೆಲಸ. ಸೊ ನಾನು ಯಾರು ಅನ್ನೋದಕ್ಕೆ ಉತ್ತರ ನಮ್ಮ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಓಡ್ತಿರೋ ಕಥೆಗಳಷ್ಟೇ. ರೀಡಿಂಗ್ ಆ್ಯಂಡ್ ಮಿಸ್ರೀಡಿಂಗ್ ಅದರ್ ಪೀಪಲ್ಸ್ ಮೈಂಡ್.